ನಮಸ್ಕಾರ ವೀಕ್ಷಕರೇ, ಮಂಕನ ಪದಗಳ ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಅದಕ್ಕೂ ಮುಂಚೆ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಮ್ಮೆ ನನ್ನ ಚಾನಲ್ ಮಂಕನ ಪದಗಳು ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನನ್ನ ಚಾನಲ್ಗೆ ಭೇಟಿ ಕೊಡಿ. ನನ್ನ ಚಾನಲಲ್ಲಿರೋ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋಸ್ನ ಒಮ್ಮೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನಿಮ್ಗೆ ಯಾರ್ಯಾರು ಗೊತ್ತೋ ಅವ್ರಿಗೆಲ್ಲ ದಯವಿಟ್ಟು ನನ್ನ ವಿಡಿಯೋ ಶೇರ್ ಮಾಡಿ. ನನ್ನ ಪಾಸಿಟಿವ್ ಮೆಸೇಜಸ್ನ ತುಂಬ ಜನಕ್ಕೆ ತಲುಪಿಸೋದ್ರಲ್ಲಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಬ್ಯುಸಿ ಲೈಫಿಂದ ದಯವಿಟ್ಟು ಸ್ವಲ್ಪ ಸಮಯ ತಗೊಂಡು ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ಲೈಫ್ ಅಲ್ವಾ? ಅಂದ್ರೆ ನಾವು ಕಾಲಕ್ಕೆ ತಕ್ಕಂತೆ ಪರಿಸರಕ್ಕೆ ತಕ್ಕಂತೆ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ನಾವು ಮಾಡ್ಕೋತಾ ಇರ್ಬೇಕಾಗತ್ತೆ. ಜೀವನದುದ್ದಕ್ಕೂ ನಾವು ಹುಟ್ಟದಾಗಿಂದ ನಾವು ಸಾಯೋವರೆಗೂ ಬದಲಾವಣೆ ಅನ್ನೋದು ಅಗತ್ಯ ಅಂಡ್ ಅದು ಅನಿವಾರ್ಯನೂ ಆಗುತ್ತೆ. ಯಾವ ರೀತಿ ನಾವು ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ವಿಷಯಗಳನ್ನ ನಾವು ಯೋಚನೆ ಮಾಡಬೇಕು ಬದಲಾವಣೆ ಆಗೋಕ್ ಮುಂಚೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಂಗೆ ಗೊತ್ತಿರೋ ಹಾಗೆ ಮಾತಾಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಜೀವನದಲ್ಲಿ ಬದಲಾವಣೆ ಅನ್ನೋದು ಒಂದು ತಿರುವು ಅನ್ಬೋದು. ನಾವು ನಮ್ಮ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸುವಂತ ಶಕ್ತಿ ಈ ಬದಲಾವಣೆಗಳಿಗಿರುತ್ತೆ, ಅಂದ್ರೆ ಚೇಂಜಸ್ಗಿರುತ್ತೆ. ಚೇಂಜಸ್ ಅಂದ್ರೆ ನಾವು ಮಾನಸಿಕವಾಗಿ ಚೇಂಜ್ ಆಗ್ಬೋದು, ದೈಹಿಕವಾಗಿ ನಾವು ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವು ಸಲ ನಮ್ಮ ಪರ್ಸನಾಲಿಟಿ ಕೂಡ ಚೇಂಜ್ ಆಗುತ್ತೆ. ಸೊ ಈ ತರ ನಾನಾ ವಿಧವಾದ ಬದಲಾವಣೆ ಗಾಳಿ ಬೀಸಿದಾಗ ನಾವು ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಮತ್ತೆ ನಾವು ಬದಲಾವಣೆಯಿಂದ ನಮಗೆ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ನಾವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅಲ್ವಾ? ಈಗ ಬದಲಾವಣೆ ಗಾಳಿ ಬೀಸಿದಾಗ ಅದು ಯಾವ ದಿಕ್ಕಲ್ಲಿ ಬೀಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಅದು ಒಳ್ಳೆ ದಿಕ್ಕಲ್ಲಿ ಬೀಸ್ತಾ ಇದೆಯಾ ಅಥವಾ ಕೆಟ್ಟ ದಿಕ್ಕಲ್ಲಿ ಬೀಸ್ತಾ ಇದೆಯಾ? ಒಳ್ಳೆ ದಿಕ್ಕಲ್ಲಿ ಬದಲಾವಣೆ ಗಾಳಿ ಬೀಸಿದ್ರೆ ಆ ಬದಲಾವಣೆನ ನಾವು ಅಕ್ಸೆಪ್ಟ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೊರೋನಾ ಅನ್ಕೊಳ್ಳಿ, ಅವಾಗ ಎಲ್ಲರೂ ಜನ ಆಚೆ ಬರಕ್ಕೂ ಎದುರ್ಕೊತಾ ಇದ್ರು ಅಲ್ವಾ? ಒಬ್ರನ್ನೊಬ್ರನ್ನ ಮಾತಾಡ್ಸಕ್ಕೂ ಎದುರ್ಕೊಡೋರು. ಒಂದೇ ಒಂದು ಚೇಂಜ್ ಬಂತು, ಏನ್ ಹೇಳಿ, ವ್ಯಾಕ್ಸಿನೇಷನ್. ನೀವು ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಅಂತ ಗೌರ್ಮೆಂಟ್ ಹೇಳಿದ ತಕ್ಷಣ ಪ್ರತಿಯೊಬ್ರು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡ್ರಿ. ಇದು ಒಳ್ಳೆ ಬದಲಾವಣೆ. ಯಾಕಂದ್ರೆ ಕೆಲವರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ಕೂ ಹಿಂಜರಿದ್ರು, ಕೆಲವರು ನಂಬಲ್ಲ, ಅದನ್ನ ನಂಬ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಇಟ್ ಇಸ್ ಅ ಗುಡ್ ಚೇಂಜ್, ಸೊ ಪೀಪಲ್ ಅಕ್ಸೆಪ್ಟೆಡ್. ಈ ಬದಲಾವಣೆ ಗಾಳಿ ಇನ್ನೊಂದು ರೀತಿಲಿ ಬೀಸಿದ್ರೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಊರು ಕೃಷಿಕರಿರುವಂತ ಒಂದು ಪ್ರದೇಶ, ಫಲವತ್ತಾದ ಭೂಮಿ, ನೀರಾವರಿ ತುಂಬಾ ಚೆನ್ನಾಗಿದೆ, ಮತ್ತೆ ಏನೇ ಬೆಳೆ ಬೆಳೆದ್ರು ಅಲ್ಲಿ ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇರುತ್ತೆ. ಸೊ ಅಲ್ಲಿ ಪ್ರದೇಶದಲ್ಲಿ ವಾಸಿಸೋ ಜನ ಈ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇರ್ತಾರ. ಯಾರೋ ಒಬ್ಬ ಬಂದು ರಿಯಲ್ ಎಸ್ಟೇಟ್ ಅವನು ಅದ್ರ ಮೇಲೆ ಕಣ್ಣು ಹಾಕಿ ಆ ಲ್ಯಾಂಡ್ ನನಗೆ ಬೇಕು, ಇದು ತಗೊಂಡು ನಾನು ಇಂಡಸ್ಟ್ರಿ ಮಾಡ್ತೀನಿ, ಅಥವಾ ನಾನು ಏನೋ ಒಂದು ಕೈಗಾರಿಕೆ ಸ್ಥಾಪಿಸ್ತೀನಿ, ಅಥವಾ ಏನೋ ನಾನು ಸೈಟ್ ಮಾಡಿ ಮಾರ್ತೀನಿ, ಅಪಾರ್ಟ್ಮೆಂಟ್ಸ್ಗಳು ಕಟ್ತೀನಿ ಅಂತ ಹೇಳಿ ಒಬ್ಬರಿಗೆ ಆಸೆ ತೋರಿಸ್ತಾರೆ. ನಿನ್ ಜಮೀನ್ ಕೊಡಿ ಅಂತ, ಒಳ್ಳೆ ರೇಟ್ ಕೊಡ್ತೀವಿ, ಎಕರೆ 1 ಕೋಟಿ ಕೊಡ್ತೀವಿ ಅಂತ. ಒಬ್ಬ ಏನೋ ಹಣದ ಆಸೆಗೆ ಒಪ್ಪಿಡ್ತಾನೆ. ಹಾಗೆ 100 ಫ್ಯಾಮಿಲೀಸ್ ಇರುತ್ತಲ್ಲಿ, ಆ 100 ಜನನು ಒಪ್ಸಕ್ಕೆ ಟ್ರೈ ಮಾಡಿ ಅಂತ ಅವ್ನು ಹೇಳ್ತಾನೆ. ಅವ್ನು ಒಪ್ಸಕ್ ಟ್ರೈ ಮಾಡ್ತಾನೆ. ಹೇ ಬರೋ, ಒಳ್ಳೆ ಏನೋ ಮಾಡ್ತೀಯಾ, ಇದ್ರಲ್ಲಿ ಫಸಲು ನೀವು ಎಷ್ಟೇ ಕಷ್ಟಪಟ್ಟು ಹುತ್ತಿ ಬೆಳೆದ್ರು ಕೂಡ, ಏನೇ ಬೆಳೆ ಬೆಳೆದ್ರು ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಗಲ್ಲ, ನಮ್ಗೆ ಒಳ್ಳೆ ದುಡ್ಡು ಮಾಡಕ್ಕೆ ಆಗಲ್ಲ. ಈ ಒಳ್ಳೆ ಚಾನ್ಸ್ ಬಂದಿದೆ, ಎಲ್ಲ ಸೇರಿ ಒಂದು ಒಳ್ಳೆ ಎಲ್ಲರೂ ದುಡ್ಡು ಮಾಡ್ಬೋದು, ಚೆನ್ನಾಗಿ ಕೋಟಿ ತಗೊಂಡು ಕಾರಲ್ಲಿ ಓಡಾಡ್ಕೊಂಡು ಮನೆಗಳು ಕಟ್ಕೋಬಹುದು ಅಂತ ಹೇಳಿ ಏನೋ ಆಸೆ ಹುಟ್ಟಿಸ್ತಾರೆ. ಈ ಬದಲಾವಣೆನ ಅಲ್ಲಿರೋ ಜನ ಅಕ್ಸೆಪ್ಟ್ ಮಾಡಿದ್ರೆ ಮುಂದೇನಾಗುತ್ತೆ? ಈಗ ಯಾವುದೇ ಒಂದು ನಿಮ್ಗೆ ಪರಿಸ್ಥಿತಿ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಬೇಕು ಅಂದ್ಕೊಂಡಾಗ ನೀವು ಅಥವಾ ನಾವು ಏನ್ ಯೋಚನೆ ಮಾಡ್ಬೇಕು ಹೇಳಿ? ಫಸ್ಟ್ ನಾವು ನಮ್ಮ ಜೀವನದಲ್ಲಿ ಮುಖ್ಯವಾದ ವಸ್ತುಗಳ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಫ್ಯಾಮಿಲಿ. ಈ ಚೇಂಜ್ ನಾನು ಅಕ್ಸೆಪ್ಟ್ ಮಾಡಿದ್ರೆ ನನ್ನ ಫ್ಯಾಮಿಲಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಅಲ್ವಾ?
ಅಫ್ಕೋರ್ಸ್ ನೀವು ಯಾರು ಮದುವೆ ಆಗ್ತಿದ್ರೆ ಇನ್ನು ಚಿಕ್ಕ ವಯಸ್ಸಿದ್ದು ಆಪರ್ಚುನಿಟೀಸ್ ಬರ್ತಾ ಇದೆ ಅಂದ್ರೆ ನೀವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯಾರು ಅಷ್ಟು ಡಿಪೆಂಡ್ ಆಗಿರಲ್ಲ. ಸೊ ಹಾಗಾಗಿ ನೀವು ನಿರ್ಧಾರ ಮಾಡಿ ಹೊರಟ್ಬಿಡ್ಬೋದು. ಬಟ್ ಒಂದು ವಯಸ್ಸಾದ್ಮೇಲೆ ಒಂದು ಹಂತ ನೀವು ಮದುವೆ ಆಗಿ ಮಕ್ಕಳಿದ್ದು ನಿಮ್ ತಂದೆ ತಾಯಿ ಇದ್ರೆ ನಿಮ್ಮ ಅಣ್ಣ ತಮ್ಮಂದ್ರೆ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಗೆ ಏನಾರ ಆಫೀಸಿಂದ ಹೊರದೇಶಕ್ಕೆ ಹೋಗುವಂತ ಆಫರ್ ಬಂದ್ರೆ ನೀವು ಯೋಚನೆ ಮಾಡ್ಬೇಕಾಗತ್ತಲ್ವಾ. ಓಕೆ, ನಾನ್ ಹೋಗ್ಬಿಟ್ರೆ ನನ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ ಕತೆ ಏನು, ಎಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ಬರ್ಬೇಕಾಗತ್ತೆ. ಅಫ್ಕೋರ್ಸ್ ಹೊರಗಡೆ ಹೋದ್ರೆ ದುಡ್ಡು ಬರುತ್ತೆ, ಸೆಟ್ಲ್ ಆಗ್ತೀಯಾ, ನೀನ್ ಡಾಲರ್ಸ್ ಗಟ್ಲೆ ಕಲಿತೀಯಾ, ಆಮೇಲೆ ಆನ್ಲೈನ್ ಕಾಲ್ ಮಾಡ್ತೀಯಾ, ಫಂಕಿ ಟಿ ಶರ್ಟ್ಸ್ ಜೀನ್ಸ್ ಹಾಕೋತೀಯಾ, ಕಾರ್ಗಳು ತಗೊಂತೀಯಾ, ತೋರಿಸ್ತೀಯಾ ನಾನು ದುಡ್ದೆ ಅಂತ. ಬಟ್ ಆ ಮೂಮೆಂಟ್ ಅಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ ನಿನ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಅವ್ರ ಭವಿಷ್ಯ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೀರಾ? ಸೊ ಫಸ್ಟ್, ಆಸ್ ಐ ಸೆಡ್, these are the important things which we have to consider before accepting any change that comes in our way. ನಮ್ಮ ಎದುರಿಗೆ ಯಾವ್ದಾದ್ರು ಒಂದು ಬದಲಾವಣೆ ಆಗ್ಬೇಕು ಅಂತ ಒಂದು ಸನ್ನಿವೇಶ ಬಂದಾಗ ನಾವು ಪ್ರಮುಖವಾದ ಅಂಶಗಳನ್ನ ಮನ್ನಣೆಗೆ ತಗೋಬೇಕು, ಕನ್ಸಿಡರ್ ಮಾಡಬೇಕು. ಆ ಮನ್ನಣೆಗೆ ತಗೊಂಡು ಅದರಿಂದ ಆ ಒಂದು ಅಂಶಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ. ಎರಡನೇದು ನಿಮ್ಮ ದೈಹಿಕವಾದ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ. ನಾನು ಇಲ್ಲಿ ಉಷ್ಣ ಪ್ರದೇಶದಲ್ಲಿ ಇದ್ದವನು ಶೀತ ಪ್ರದೇಶಕ್ಕೆ ಹೋಗ್ಬಿಟ್ರೆ ಹೇಗಾಗತ್ತೆ, ಹೊಂದ್ಕೊಳಕ್ಕಾಗತ್ತಾ? ಅದರಿಂದ ಆರೋಗ್ಯದಲ್ಲಿ ಏರುಪೇರುವಾಗಿ ಹೆಚ್ಚು ಕಡಿಮೆ ಆಗ್ಬೋದು. ಎಷ್ಟೊಂದು ಜನಕ್ಕೆ ಬೆಟ್ಟದ ಪ್ರದೇಶಗಳು ಆಗಲ್ಲ, ಕೆಲವರಿಗೆ ಘಟ್ಟದ ಪ್ರದೇಶ ಆಗಲ್ಲ, ಕೆಲವರು ಕರಾವಳಿ ಕಡೆ ಹೋದ್ರೆ ಆಗಲ್ಲ, ಅಲ್ಲಿರೋರು ಇಲ್ಲಿ ಬರಕ್ಕಾಗಲ್ಲ ಅಲ್ವಾ? ಸೊ ಇದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಬದಲಾವಣೆ ಅಂದ ಸಿಚುವೇಶನ್ ಬಂದಾಗ. ನಾನು ಹೇಳಕೊಟ್ಟಿರೋ ವಿಷಯ ಇಷ್ಟೇ ವೀಕ್ಷಕರೇ, ಬದಲಾವಣೆ ಅನ್ನೋದು ಅನಿವಾರ್ಯ ಇರುತ್ತೆ. ಕೆಲವು ಸಲ ಜವಾಬ್ದಾರಿ ಇರುತ್ತೆ, ನಮ್ಗೆ ಏನೋ ಒಂದು ನಾವು ಬದಲಾಗ್ಲೇಬೇಕು ಅನ್ಸುತ್ತೆ. ಎಲ್ಲಾ ಜಾಯಮಾನದಲ್ಲೂ ನಾವು ಒಂದೇ ರೀತಿ ಇರಕ್ಕೂ ಆಗಲ್ಲ ಅಲ್ವಾ? ಈಗ ನಾವು ಬಾಲ್ಯದಲ್ಲಿದ್ದಂಗೆ ಯೌವನದಲ್ಲಿ ಇರಕ್ಕಾಗಲ್ಲ, ಯೌವನದಲ್ಲಿದ್ದಂಗೆ ಸ್ವಲ್ಪ ಈ ಮಿಡಲ್ ಏಜ್ ಅಂತಾರಲ್ಲ, ಮಿಡಲ್ ಏಜ್ ಬಂದಾಗ ನಮ್ಗೆ ಆ ರೀತಿ ಯೋಚನೆ ಮಾಡಕ್ಕಾಗಲ್ಲ. ಆಮೇಲೆ ವೃದ್ಧಾಪ್ಯ ಆದ್ಮೇಲೆ ಬೇರೆನೇ ಯೋಚನೆ, ಅದು ಆ ಬದಲಾವಣೆನೇ ಬೇರೆ. ಅವಾಗ ಯಾವ್ದು ನಮ್ಗೆ ಈ ವಸ್ತುಗಳ ಮೇಲೆ ನಾವು ವ್ಯಾಮೋಹ ಹೊಟ್ಟೋಗ್ಬಿಡುತ್ತೆ. ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ಇವೆಲ್ಲ ಇರಲ್ಲ. ಸದ್ಯ ಜೀವನ ನಡೆದ್ರೆ ಸಾಕಪ್ಪ, ಹೋಗ್ಬಿಟ್ರೆ ಸಾಕು ಜೀವನ ಅನ್ನಂಗೆ ಇರ್ತೀವಿ. ಇದೇ ಬದಲಾವಣೆ ಅಂತ ಹೇಳೋದು. ಸೊ ಈ ಬದಲಾವಣೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ನಮ್ಮ ಏಜಿಗೆ ತಕ್ಕನಾಗೆ ನಾವು ಆ ಬದಲಾವಣೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ, ಅದರಿಂದ ಇತರರಿಗೂ ನೆಮ್ಮದಿ, ನಮಗೂ ನೆಮ್ಮದಿ ಆಗಿರುತ್ತೆ. ಈ ಮನೇಲೆ ಅನ್ಕೊಳ್ಳಿ, ಈಗ ನಿಮ್ ತಂದೆ ತಾಯಿ ಇರ್ತಾರೆ, ಅವರು ಈಗ ನೀವು ಚಿಕ್ಕ ಹುಡುಗರು ಇದ್ದಾಗ ಅವರು ಮನೆ ನಡೆಸ್ತಾ ಇರ್ತಾರೆ, ಅವ್ರ ಯಜಮಾನಿಕೆ ಇರುತ್ತೆ, ಅವರ ಒಂದು ಆಡಳಿತ ನಡೆಸೋ ಒಂದು ಲೀಡರ್ಶಿಪ್ ಇರುತ್ತೆ, ಅವರು ಪ್ರತಿಯೊಂದ್ರ ಮೇಲೆ ಅವ್ರು ಹಿಡ್ತಾ ಇಟ್ಕೊಂಡಿರ್ತಾರೆ. ಅದೇ ನೀವು ಓದಿ, ನೀವು ಕೆಲ್ಸಕ್ಕೆ ಸೇರಿ, ನೀವು ಮದುವೆ ಆಗಿ ನಿಮ್ಗೆ ಅಂತ ಹೆಂಡತಿ ಬಂದಾಗ, ಇನ್ನೊಂದು ಹೊಸ ಮೆಂಬರ್ ಫ್ಯಾಮಿಲಿ ಜಾಯಿನ್ ಆದಾಗ ಅವ್ರು ಅದೇ ರೀತಿ ಆಡಳಿತ ಅವ್ರ ಮೇಲೆ ನಡ್ಸಕ್ಕಾಗತ್ತಾ? ಒಂದು ಸಂಸಾರದಲ್ಲಿ ಹೊಸ ಅತಿಥಿ ಅಥವಾ ಹೊಸ ಮೆಂಬರ್ ಎಂಟರ್ ಆದ್ರೆ ನಾವು ಆ ಮೆಂಬರ್ಗೋಸ್ಕರ ಕೆಲವು ಚೇಂಜಸ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇನ್ ಆರ್ಡರ್ ಟು ಬಿ ಟುಗೆದರ್, ಒಟ್ಟಿಗೆ ಇರ್ಬೇಕು ಅಂತ ಅನ್ಕೊಂಡಾಗ ನಾವು ಚೇಂಜ್ ಮಾಡ್ಕೊಳ್ಳೋ ಮನಸ್ಥಿತಿಗೆ ಬರ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮನೇಲಿ ಪ್ರತಿನಿತ್ಯ ಜಗಳ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಂಡೇ ಇದ್ರೆ, ಕಾಂಪ್ರಮೈಸ್ ಆಗದೆ ಇದ್ರೆ ಪ್ರತಿನಿತ್ಯ ಜಗಳ, ನೋಡ್ದಾಗೆಲ್ಲ ಜಗಳ ಆಗ್ತಿರ್ತೀರ. ನಾನ್ ಮಾಡ್ಬೇಕಿತ್ತು, ಅವ್ರು ಹೆಂಗಾಯ್ತು, ನನ್ಗೇನು ನನ್ ಕೆಲ್ಸ ನಂದೇನು ನಡೀತಾ ಇಲ್ಲ ಇಲ್ಲಿ ಅಂತ ಕೊರಗೋದು, ಇವೆಲ್ಲ ಆಗ್ತಾ ಇರತ್ತೆ ಅಲ್ವಾ? ಸೊ ಮನುಷ್ಯರಾದ ನಾವು ಸ್ವಲ್ಪ ಈ ಬದಲಾವಣೆ ಸಿಚುವೇಶನ್ಗಳು ಬಂದಾಗ, ಯಾವ್ದಾದ್ರು ಅಟ್ ದ ಪಾಯಿಂಟ್ ವೇರ್ ಯು ನೀಡ್ ಟು ಚೇಂಜ್, ಆಲ್ವೇಸ್ ಥಿಂಕ್ ಡೀಪ್ಲಿ, ಥಿಂಕ್ ಅಬೌಟ್ ಇಟ್ಸ್ ಎಫೆಕ್ಟ್. ಏನೇನ್ ಅದ್ರ ಮೇಲೆ ಯಾವ್ದಾದ್ರು ಅಂಶದ ಮೇಲೆ ಅದು ಬದಲಾವಣೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಹ್ಯಾಪಿಯಾಗಿ ಎಕ್ಸೆಪ್ಟ್ ಮಾಡಿ, ವಯಸ್ಸಿಗೆ ತಕ್ಕನಾಗೆ ನಾವು ಬದಲಾವಣೆಗಳನ್ನ ಎಕ್ಸೆಪ್ಟ್ ಮಾಡ್ತಾ ಹೋದ್ರೆ ನಾವು ಚೆನ್ನಾಗಿರ್ತೀವಿ, ಸಂಸಾರನೂ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ, ಸಮಾಜನೂ ಚೆನ್ನಾಗಿರುತ್ತೆ. ಏನಂತೀರ? ಓಕೆ, ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ದಯವಿಟ್ಟು ನನ್ನ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ, ನನ್ನ ಚಾನೆಲ್ನ ಕೂಡ ತುಂಬಾ ಜನಕ್ಕೆ ಹೇಳಿ, ತಿಳಿಪಡಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಸಿ ಬೆಳೆಯೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ನೀಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ದೆನ್, ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.